ನಮಸ್ತೆ ಕರ್ನಾಟಕ. ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಏನು ಮಾರ್ಚ್ 13, 2024ರಲ್ಲಿ KPSC ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಏನಪ್ಪ ಅಂತ ಹೇಳಿದರೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ರು, ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳಿಗೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಯಾರು ಮೊದಲನೇ ಬಾರಿಗೆ KPSC ಅವರು ಹೊರಡಿಸಿರುವಂತಹ ಪರೀಕ್ಷೆಗಳನ್ನು ಬರೀತಾರೋ ಅವರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಕೂಡ ಬರೀಬೇಕಾಗತ್ತೆ. PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಾವು ಮೊದಲಿಗೆ ಎಲ್ಲರೂ ಕೂಡ ಮಸ್ಟ್ ಆ್ಯಂಡ್ ಶುಡ್ KPSC ಅವರು ಕಂಡಕ್ಟ್ ಮಾಡುವಂತಹ ಪರೀಕ್ಷೆಗಳನ್ನು ಬರೆಯೋರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಬೇಕಾಗಿರುತ್ತೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ಫೆಬ್ರವರಿ 22ಕ್ಕೆ ಏನು ನಿಗದಿ ಮಾಡಿದಂತಹ ಕನ್ನಡ ಭಾಷಾ ಪರೀಕ್ಷೆಯನ್ನು ಇವಾಗ KPSC ಕಾರ್ಯದರ್ಶಿ ಮುಂದೆ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ರಣದೀಪ್ ಚೌಧರಿ ಅವರು ಹೇಳಿದ್ದಾರೆ. ಸೊ ಇದರ ಒಂದು ವಿಚಾರದ ಕುರಿತಂತೆ ಇತ್ತೀಚೆಗೆ ನಡೆದಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಅಂದರೆ PDO ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೆ ಬಹಳಷ್ಟು ಅಭ್ಯರ್ಥಿಗಳು, ಲಕ್ಷಾಂತರ ಅಭ್ಯರ್ಥಿಗಳು ಹಾಜರಾಗಿದ್ದರು. ಅದರ ಫಲಿತಾಂಶವನ್ನು ಕೂಡ ಇನ್ನೂ ಬಿಟ್ಟಿಲ್ಲ ಅವರು. ಅದರ ಫಲಿತಾಂಶ ಶೀಘ್ರದಲ್ಲಿಯೇ ಪ್ರಕಟ ಮಾಡ್ತೀವಿ. ಹಾಗೆಯೇ ಆ ಪರೀಕ್ಷೆಗಳಿಗೆ ಹಾಜರಾಗಿದ್ದಂತಹ ಹಲವು ಅಭ್ಯರ್ಥಿಗಳು ಪ್ರಸ್ತುತ ಪರೀಕ್ಷೆಗಳಿಗೂ ಸಹ ಅಭ್ಯರ್ಥಿಗಳಾಗಿದ್ದಾರೆ, ಯಾರು PDO ಪರೀಕ್ಷೆಯನ್ನು ಬರೆದಿದ್ರಿ. ಸೊ ಇವಾಗ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೂ ಕೂಡ ಸೇಮ್ ಕ್ಯಾಂಡಿಡೇಟ್ಸ್ ಇರೋದ್ರಿಂದ ಮತ್ತೊಂದು ಸಲ ಅವರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯೋದ್ರಿಂದ ಆಯೋಗಕ್ಕೆ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಹೊರೆಯಾಗುತ್ತೆ. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳಿಗೂ ಕೂಡ ಅದು ಸಮಸ್ಯೆ ಆಗುತ್ತೆ. ಹಾಗಾಗಿ ಫೆಬ್ರವರಿ 22ರಂದು ಏನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇತ್ತು ಅದನ್ನು ಮಾತ್ರ ಇವಾಗ ಏನು ಮಾಡಿದ್ದಾರೆ, ಮುಂದೆ ಹಾಕಿದ್ದಾರೆ. ಬೇರೆ ಪತ್ರಿಕೆಗಳ ಪರೀಕ್ಷೆಗಳನ್ನು ಇವಾಗಲೇ ಏನು ಟೈಮ್ ಟೇಬಲಲ್ಲಿ ಮೆನ್ಷನ್ ಮಾಡಿದ್ದಾರೆ ಡೇಟ್ಸ್, ಅದೇ ಡೇಟ್ನ ಪ್ರಕಾರ ಪರೀಕ್ಷೆಯನ್ನು ಮಾಡ್ತಾರೆ. ಬಟ್ ಫೆಬ್ರವರಿ 22ರಂದು ಏನು ನಿಗದಿ ಮಾಡಿದಂತಹ ಪರೀಕ್ಷೆಯನ್ನು ಮಾತ್ರ ಇವಾಗ ಮುಂದೆ ಹಾಕಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಇವಾಗ ಪ್ರಕಟ ಆಗಿರುವಂಥದ್ದು. ಇನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಪರಿಷ್ಕೃತ ದಿನಾಂಕವನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ನಡೆಸಿರುವಂತಹ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದ ನಂತರ ಅವರು ನಿಗದಿ ಮಾಡ್ತೀವಿ ಅಂತ ಕೂಡ ಹೇಳಿರುವಂಥದ್ದು. ಸೊ ಹಾಗಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಬಗ್ಗೆ ಗೊಂದಲ ಬೇಡ. ಫೆಬ್ರವರಿ 22ನೇ ತಾರೀಕಿಗೆ ಇದ್ದಂತಹ ಭಾಷಾ ಪರೀಕ್ಷೆಯನ್ನು ಇವಾಗ ಮುಂದೂಡಲಾಗಿದೆ. ಅದರ ಹೊರತು ಉಳಿದಂತೆ ನಾರ್ಮಲ್ ಆಗಿರುತ್ತೆ ಎಲ್ಲ ಪತ್ರಿಕೆಗಳ ಟೈಮ್ ಟೇಬಲ್ ಹಾಗೆ ಡೇಟ್. ಸೊ ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.